ಹಲೋ ಎವ್ರಿವನ್ ಡಿಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಲ್ಯಾಟರಲ್ ಎಂಟ್ರಿ ಮುಖಾಂತರ ಮೆನಿ ಸ್ಟೂಡೆಂಟ್ಸ್ ನೀವು ಇಂಜಿನಿಯರಿಂಗ್ ಏನು ಜಾಯ್ನ್ ಆಗ್ತಿದ್ದೀರಾ, ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿ ಸಬ್ಜೆಕ್ಟ್ಸ್ಗಳನ್ನ ಥರೋಲಿ ಸ್ಟಡಿ ಮಾಡಬೇಕಾಗುತ್ತೆ ಇನ್ ಇಂಜಿನಿಯರಿಂಗ್. ಲ್ಯಾಟರಲ್ ಎಂಟ್ರಿ ಮೀನ್ಸ್ ಸೆಕೆಂಡ್ ಇಯರಿಗೆ ನೀವೇನು ಜಾಯ್ನ್ ಆಗ್ತಾರೆ ಅಲ್ಲಿ ಬರುವಂತಹ ಒಂದು ಆಫ್ ದ ಸಬ್ಜೆಕ್ಟ್ ದಟ್ ಈಸ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 3. ಸೊ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 3ನ ಒಂದು ಸೈಡಿಂದ ಎಫೆಕ್ಟಿವ್ ಸ್ಟಡಿ ಮಾಡಬೇಕಾಗುತ್ತೆ. ಬಿಕಾಸ್ ಮೆನಿ ಡಿಪ್ಲೊಮಾ ಮುಖಾಂತರ ಏನು ಜಾಯ್ನ್ ಆಗ್ತಿದ್ರೆ ನಿಮ್ಮಗಳಿಗೆ ಸಮಸ್ಯೆ ಆಗೋದೇನು ಅಂತ ಕೇಳಿದ್ರೆ ಬೇಸಿಕ್ಸ್. ಸೊ ಬೇಸಿಕ್ಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆದರೂ ಕೂಡ ಬಿಕಾಸ್ ಇನ್ ಇಂಜಿನಿಯರಿಂಗ್ ಲೈಕ್ ಸ್ವಲ್ಪ ಮ್ಯಾಥಮೆಟಿಕ್ಸ್ ಬಂದು ಡೆಪ್ತ್ ಆಗಿದೆ. ಐ ಆಮ್ ನಾಟ್ ಗೋಯಿಂಗ್ ಟು ಸೇ ದಟ್ಸ್ ಡಿಫಿಕಲ್ಟ್ ಬಿಕಾಸ್ ಡಿಫಿಕಲ್ಟ್ ಅನ್ನೋದು ಲೈಫಲ್ಲಿ ಯಾವುದೂ ಇಲ್ಲ. ಫೈನ್. ಸೊ ಹಾಗಾದ್ರೆ ಈ ಒಂದು ಸಬ್ಜೆಕ್ಟ್ನ ಹೇಗೆ ಸ್ಟಡಿ ಮಾಡಬೇಕಾಗತ್ತೆ, ಯಾವ್ಯಾವ ಥರ ಇದೆ, ತ್ರಿಬಲ್ ಅಕಾಡೆಮಿ ಕಡೆಯಿಂದ DCET ಹೇಗೆಲ್ಲ ಕ್ಲಾಸ್ ಮಾಡಿದ್ವಿ, ಟಾಪ್ ರ್ಯಾಂಕ್ಸ್ ನ ಕೊಟ್ವಿ. ಅದೇ ತರನೇ ಒಂದು ಟಾಪ್ ನಾಚ್ ಕ್ಲಾಸಸ್ ನ ಡಿಪ್ಲೊಮಾ CET ಮುಖಾಂತರ ಹೋಗಿರೋರಾಗಿರ್ಬೋದು ಅಥವಾ ರೆಗ್ಯುಲರ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು M3 ಸಬ್ಜೆಕ್ಟ್ಸ್ಗೆ ಟಾಪ್ ನಾಚ್ ಕ್ಲಾಸಸ್ ವಿತ್ ಟಾಪ್ ಫ್ಯಾಕಲ್ಟೀಸ್. ಸೊ ಅವ್ರ ಮುಖಾಂತರ ಏನು ಪ್ಲಾನ್ ಮಾಡಿದ್ವಿ ಡಿಯರ್ ಸ್ಟೂಡೆಂಟ್ಸ್. ಸೊ ವೆರಿ ಬಿಗಿನಿಂಗ್ ಅಲ್ಲಿ ಈ ಒಂದು ಕ್ಲಾಸ್ ನ ದಿಸ್ ಕಮಿಂಗ್ 28th ಆಫ್ ಜುಲೈ ಅಲ್ಲಿ ಕ್ಲಾಸ್ ಕಮೆನ್ಸ್ ಆಗುತ್ತೆ. ಎವ್ರಿ ಡೇ ಇನ್ ದ ಈವ್ನಿಂಗ್ ಆಫ್ಟರ್ 6:30 ನಂತರ ನಾವು ಟೈಮಿಂಗ್ಸ್ ನ ಪ್ಲಾನ್ ಮಾಡಿದೀವಿ. ಸೊ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ವಿತ್ ರೆಸ್ಪೆಕ್ಟ್ ಟು ಆಟೋನಮಸ್ ಅಥವಾ VTU ಅಥವಾ ಡೀಮ್ಡ್ ಯೂನಿವರ್ಸಿಟೀಸ್ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ನಾವು M3 ಸಬ್ಜೆಕ್ಟ್ ನ ಕ್ಲಾಸ್ ನ ಸ್ಟ್ರಕ್ಚರ್ ಮಾಡಿದೀವಿ ಫ್ರಮ್ ತ್ರಿಬಲ್ ಅಕಾಡೆಮಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಸ್ಟೆಪ್ ಬೈ ಸ್ಟೆಪ್ಸ್ M3 ಕೋಚಿಂಗ್ ಸ್ಟಾರ್ಟ್ಸ್ ಫ್ರಮ್ ಬೇಸಿಕ್ಸ್ ಟು ಅಡ್ವಾನ್ಸ್ಡ್ ಲೆವೆಲ್. ಅಂದ್ರೆ ನಿಮಗೆ ಏನೇ ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಅನ್ನ ಒಂದು ಡೆಪ್ತ್ ಆಗಿ ಸ್ಟಡಿ ಮಾಡಬೇಕು ಅದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಬೇಸಿಕ್ ಇಂದ ಕಲ್ಕೊಳ್ತಾ ಹೋಗೋಣ. ಆ ಬೇಸಿಕ್ಸ್ ಇಂದ ಕಲಿಯೋದಕ್ಕೆ ಏನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಂದನ್ನು ಕೂಡ ಕಲಿಯೋಣ. ಹಾಗಾದ್ರೆ ಆ ಒಂದು ಸ್ಟಡೀಸ್ ಮಾಡಬೇಕು ನೀವು ಅಂತ ಅಂದ್ರೆ ನಾವು ಈ ಒಂದು ಸಬ್ಜೆಕ್ಟ್ಸ್ ಏನಿದೆ ಡಿಪಾರ್ಟ್ಮೆಂಟ್ ವೈಸ್ ಕೂಡ ಚೇಂಜಸ್ ಆಗುತ್ತೆ. ಸಬ್ಜೆಕ್ಟ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 3 ಆದ್ರೂ ಕೂಡ ಅಲ್ಲಿ ಬರುವಂತಹ ಕಂಟೆಂಟ್ಗಳು ಡಿಫ್ರೆಂಟ್ ಆಗ್ತಾ ಬರುತ್ತೆ. ಅದರ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು 3 ಡಿಫ್ರೆಂಟ್ ಸ್ಟ್ರಕ್ಚರ್ ಆಗಿ ಬ್ಯಾಚ್ ಆಗಿ ಇದನ್ನ ಡಿವೈಡ್ ಮಾಡ್ತಾ ಇದೀವಿ. ಅದರಲ್ಲಿ ಒನ್ ಆಫ್ ದ ಬ್ಯಾಚ್ ಈಸ್ ದಟ್ ಈಸ್ ಫಾರ್ CS ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ EC ಅಂಡ್ ಎಲೆಕ್ಟ್ರಾನಿಕ್ ಅಂಡ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಅದರ್ ಡಿಪಾರ್ಟ್ಮೆಂಟ್ ಅನ್ನು ಮೈಂಡ್ ಇಟ್ಕೊಂಡಿದ್ವಿ. ಸೊ ಇವೆಲ್ಲ ಬ್ರಾಂಚಸ್ಗಳಿಗೂ ಕೂಡ ನಾವು ಆನ್ಲೈನ್, ಆಫ್ಲೈನ್ ಅಂಡ್ ಇವನ್ ರೆಕಾರ್ಡೆಡ್ ಸೆಷನ್ಸ್ ಸೊ 3 ಕೂಡ ಕೊಡ್ತೀವಿ. ಯಾರು ಆನ್ಲೈನ್ ಜಾಯ್ನ್ ಆಗ್ತಿದ್ರ ಆಗ್ಬೇಕು ಅನ್ಕೊಂಡಿದ್ರೆ ಆನ್ಲೈನ್ ಅಲ್ಲಿ ಇದೇ ತರನೇ ಸೆಷನ್ಸ್ಗಳಿರುತ್ತೆ. ಆಫ್ಲೈನ್ ಕ್ಲಾಸಸ್ ಕೂಡ ನಮ್ಮ ಕ್ಲಾಸಸ್ಗಳನ್ನ ನೋಡಿದ್ದೀರಾ ನೀವು ಡಿಪ್ಲೊಮಾ CET ಟೈಮಲ್ಲಿ. ಅಡಿಷನ್ ಟು ದಟ್ ರೆಕಾರ್ಡೆಡ್ ಕ್ಲಾಸಸ್ ಆಲ್ಸೋ ಅವೈಲೇಬಲ್ ಇನ್ ಅವರ್ ತ್ರಿಬಲ್ LILR ಆಪ್ ಮುಖಾಂತರ ನಿಮ್ಗೆ ಆ ಒಂದು ರೆಕಾರ್ಡಿಂಗ್ ಸೆಷನ್ಸ್ ಕೂಡ ಅವೈಲೇಬಲ್ ಆಗುತ್ತೆ. ಸೊ ಈ ಒಂದು ಸಬ್ಜೆಕ್ಟ್ ಅನ್ನ ಈ ಆಲ್ರೆಡಿ ಅನೌನ್ಸ್ ಹೇಳಿರೋ ಹಾಗೆ 28th ಆಫ್ ದಿಸ್ ಮಂತ್ ಇಂದ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ಸರ್ ಬ್ಯಾಚ್ ಒನ್ ಅನ್ನು ನಾವು ಎಸ್ಪೆಷಲಿ ಕನ್ಸಿಡರಿಂಗ್ ಫಾರ್ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್ ಅಥವಾ ಸೈಬರ್ ಸೆಕ್ಯೂರಿಟಿ, ಡೇಟಾ ಸೈನ್ಸ್, CS ರಿಲೇಟೆಡ್ ಅಂಡ್ ಅಲೈಡ್ ಬ್ರಾಂಚಸ್ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಒನ್ ಆಫ್ ದ ಬ್ಯಾಚ್ ಅನ್ನ ನಾವು ಸ್ಟ್ರಕ್ಚರ್ ಮಾಡಿದೀವಿ. Classes will be in the evening 7 PM to 9 PM in between. And batch 2, this is for electrical and electronics ಅಥವಾ communication. Electronics and communication, electrical and electronics ಅಥವಾ telecommunications ಈ ಒಂದು ಡಿಪಾರ್ಟ್ಮೆಂಟ್ ಇಲ್ಲಿ ಸ್ವಲ್ಪ ಸಿಲೆಬಸ್ ಇವರಿಗೆ ಬೇರೆ ಟೈಪ್ ಆಫ್ ಸಿಲೆಬಸ್ ಇರುತ್ತೆ ಕಂಪೇರ್ ಟು CS and allied branches. And one more ಬಂದ್ಬಿಟ್ಟು that is allied ಬೇರೆ ಅದರ್ ಡಿಪಾರ್ಟ್ಮೆಂಟ್ಸ್ ಎಸ್ಪೆಷಲಿ ಸಮ್ ಆಫ್ ದ ಯೂನಿವರ್ಸಿಟೀಸ್ ಅಥವಾ ಕಾಲೇಜಸ್ಗಳಲ್ಲಿ ಮೆಕ್ಯಾನಿಕಲ್, ಸಿವಿಲ್ ಇಂಜಿನಿಯರಿಂಗ್ ಈ ತರ ಒಂದು ಡಿಪಾರ್ಟ್ಮೆಂಟ್ಗಳಿಗೂ ಆಟೋಮೊಬೈಲ್ ಇಂಜಿನಿಯರಿಂಗ್ ಈ ತರ ಡಿಪಾರ್ಟ್ಮೆಂಟ್ಗಳಿಗೂ ಕೊಟ್ಟಿದ್ದಾರೆ. ಅದನ್ನು ಅದರ್ ಅಂತ ಹೇಳಿ ಕನ್ಸಿಡರೇಷನ್ ಮಾಡ್ಕೊಂಡಿದ್ದೀವಿ. ಸೊ ಇವಿಷ್ಟು ಬ್ರಾಂಚಸ್ಗಳಿಗೂ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮುಂಚೆ M3 ಕ್ಲಾಸ್ ಹೋಗ್ಬೇಕಾದ್ರೆ ಮುಂಚೆ ಬೇಸಿಕ್ಸ್ ಗೊತ್ತಿರಬೇಕು. ಬೇಸಿಕ್ 100% ಆಗಿರ್ಬೇಕು. ನಾವು ಆ ಬೇಸಿಕ್ಸ್ ನ 100% ಆಗಿರೋದಕ್ಕೋಸ್ಕರ ನಾವು ಫಸ್ಟ್ ನಿಮ್ಗೆ ಹೇಳ್ಕೊಡ್ತಿರೋದು ತಗೊಂಡ್ ಬರ್ತಿರೋದು ಏನ್ ಸರ್ ಅಂತ ಕೇಳಿದ್ರೆ ದಟ್ ಈಸ್ ಬ್ರಿಡ್ಜ್ ಕೋರ್ಸ್. ಸೊ ಈ ಒಂದು ಬ್ರಿಡ್ಜ್ ಕೋರ್ಸ್ ಅಲ್ಲಿ ಬೇಸಿಕ್ ಮ್ಯಾಥಮೆಟಿಕ್ಸ್ ನ ನೀಟಾಗಿ ಸ್ಟಡಿ ಮಾಡೋಣ. ನೀವು ಇಂಜಿನಿಯರಿಂಗ್ ಹೋಗ್ಬೇಕಾದ್ರೆ ಮುಂಚೆ ಡಿಪ್ಲೊಮಾದಲ್ಲಿ ಮೇನಿ ಸ್ಟೂಡೆಂಟ್ಸ್ ಇಲ್ಲಿ ಇವಾಗ ಹೋಗ್ತಿರೋದ್ರಿಂದ ಡಿಪ್ಲೊಮಾ ಸ್ಟೂಡೆಂಟ್ಸ್ ಅಲ್ಲಿ ನೀವು ಅಂತ ಒಂದು ಡೆಪ್ತ್ ಸ್ಟಡಿ ಮಾಡಿರಲ್ಲ. ಸೊ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಇಂಜಿನಿಯರಿಂಗ್ಗೆ M3 ಪಾಯಿಂಟ್ ಆಫ್ ವ್ಯೂ ನಲ್ಲಿ ಏನೆಲ್ಲ ತಿಳ್ಕೊಂಡಿರ್ಬೇಕು ಅದನ್ನೆಲ್ಲದನ್ನು ಕೂಡ ಈ ಬ್ರಿಡ್ಜ್ ಕೋರ್ಸ್ ಅಲ್ಲಿ ಫಸ್ಟ್ 1 ವೀಕ್ ಆಲ್ಮೋಸ್ಟ್ ನಾವು 7 to 8 ಕ್ಲಾಸಸ್ ನ ಇಲ್ಲಿ ಸ್ಟ್ರಕ್ಚರ್ ಮಾಡಿದೀವಿ. ಅದಾದ್ಮೇಲೆ ಸಿಲೆಬಸ್ ಜಂಪ್ ಆಗ್ತೀವಿ. ಡೈರೆಕ್ಟ್ ನಾವೇನೋ ಸಿಲೆಬಸ್ ಹೋದ್ರೆ ನೀವು ಮೇ ಬಿ ಡ್ರಾಪ್ ಆಗ್ಬೋದು. ಏನಿದು ಸರ್ ಏನೇನೋ ಹೇಳ್ತಿದಾರೆ ಜೆಟ್ ಟ್ರಾನ್ಸ್ಫಾರ್ಮ್, ಫೋರಿಯರ್ ಟ್ರಾನ್ಸ್ಫಾರ್ಮ್ ಅಥವಾ ಫೋರಿಯರ್ ಸೀರೀಸ್, ಸೊ ಈ ತರ ಬಂದಾಗ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಈ ತರ ಎಲ್ಲ ಬಂದಾಗ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸಿಲೆಬಸ್ ನ ಅಪ್ಲಿಕೇಶನ್ಸ್ ಲೆವೆಲ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ನೀವು ಡೆಪ್ತ್ ನ ಹೋಗ್ಬೇಕಂತ ಅಂದ್ರೆ ಬೇಸಿಕ್ಸ್ ಅಷ್ಟು ಗೊತ್ತಿರಬೇಕು. ಸೊ ಆ ರೀಸನಿಂಗ್ ಅಲ್ಲಿ ಬ್ರಿಡ್ಜ್ ಕೋರ್ಸ್ ನ ಪ್ರೊವೈಡ್ ಮಾಡ್ತಾ ಇದೀವಿ. ಫಸ್ಟ್ ಸ್ಟಾರ್ಟಿಂಗ್ ಇಟ್ಸ್ ಫ್ರಮ್ 28th ಆಫ್ ದಿಸ್ ಮಂತ್. ನೆಕ್ಸ್ಟ್ ಡಿಯರ್ ಫ್ರೆಂಡ್ಸ್, ನಮ್ಮ ಆಪ್ ಅಲ್ಲಿ ಆಸ್ ಯೂಶುವಲ್
ನಿಮ್ಗೆ ಎಲ್ಲಾ ರೀತಿಯ ಕ್ಲಾಸಿನ ರೆಕಾರ್ಡ್ ಕೂಡ ಅವೈಲೇಬಲ್ ಇರುತ್ತೆ. ಈಗ ಏನು ನೀವು ವಿಡಿಯೋ ವಾಚ್ ಮಾಡ್ತೀರಾ ಇದೇ ತರನೇ ಕ್ಲಾಸು ಇರುತ್ತೆ. ಸ್ಮಾರ್ಟ್ ಬೋರ್ಡ್ ಯೂಸ್ ಮಾಡ್ಕೊಂಡು ಕ್ಲಾಸ್ ಮಾಡೋದನ್ನ ಆ ಕ್ಲಾಸ್ ರೆಕಾರ್ಡ್ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ. ಎಸ್, ವಿತ್ ಮೀ ಮನೋಜ್ ಕುಮಾರ್ ಸರ್ ಇದ್ದಾರೆ. ನಾವು ಎಸ್ಟರ್ಡೇ ಒಂದು ಡೆಮೋ ಬಂದಿದ್ವಿ, ಲೈವ್ ಸೆಷನ್ಸ್ ಅಲ್ಲಿ, ಡೆಮೋ ಸೆಷನ್ಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಆ ಒಂದು ಲೈವ್ ಸೆಷನ್ಸ್ ಅಲ್ಲಿ ನಿಮಗೆ ಸಬ್ಜೆಕ್ಟ್ ಬಗ್ಗೆ ಎಲ್ಲ ಡೀಟೇಲ್ ಕ್ಲಿಯರ್ ಆಗಿ ಏನೋ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಇನ್ ದಟ್ ಆ ಒಂದು ಲೈವ್ ಸೆಷನ್ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವೇನಾದ್ರೂ ಲೈವ್ಗೆ ಹೋದ್ರೆ, ಸಪೋಸ್ ಇಫ್ ಯು ಗೋ ವಿತ್ ಲೈವ್, ಆ ಲೈವ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಇನ್ ದಟ್ ಲೈವ್ ಅಲ್ಲಿ 19 ಮಿನಿಟ್ಸ್, ಸಪೋಸ್ ನೀವೇನಾದ್ರು 19 ಮಿನಿಟ್ಸ್ ಅಬ್ಸರ್ವ್ ಮಾಡಿದ್ರೆ ಈ ತರ ನಾನು ಮತ್ತೆ ಸರ್ ಡಿಸ್ಕಷನ್ ಮಾಡಿದ್ವಿ. ಸಬ್ಜೆಕ್ಟ್ ಯಾವ್ಯಾವ ಸಬ್ಜೆಕ್ಟ್ ಗಳು ಬರುತ್ತೆ, ಯಾವ್ಯಾವ ತರ ನೀವು ಅದನ್ನ ಫೋಕಸ್ ಮಾಡ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಮಾಡ್ತಾ ಹೋಗೋಣ ಸರ್. ಮಕ್ಕಳಿಗೆ ಒಂದಿಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಆಲ್ಮೋಸ್ಟ್ ನಿಮಗೆ ಲಾಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಯಾವ್ಯಾವ ತರ ಸಬ್ಜೆಕ್ಟ್ಸ್ ಗಳಿದಾವೆ ಅಂದ್ರೆ ಡಿಪಾರ್ಟ್ಮೆಂಟ್ ವೈಸ್ ಆಗಿರ್ಬೋದು, ಈ ಒಂದು ಕೆಲವೊಂದು ಯೂನಿವರ್ಸಿಟಿ ವೈಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಚೇಂಜಸ್ ಆಗ್ತದೆ. ಸೊ ಆ ಕಾರಣದಲ್ಲಿ ಯಾವ ತರ ಮಕ್ಕಳಿಗೆ ಹೆಲ್ಪ್ ಆಗ್ಬೋದು ಇಷ್ಟು ಇನ್ಫಾರ್ಮೇಶನ್ ಕೊಡಿ ಸರ್. ಆಲ್ರೆಡಿ ನಮ್ಮ ಮಕ್ಕಳಿಗೆ ಕೂಡ ಗೊತ್ತಿದೆ, ಆಫ್ಲೈನ್ ಕ್ಲಾಸ್ ಆಗಿರ್ಬೋದು, ಆನ್ಲೈನ್ ಕ್ಲಾಸ್ ಆಗಿರ್ಬೋದು, ಹೇಗಿರುತ್ತೆ ಡಿಪೆಂಡ್ ಅಕಾಡೆಮಿ ಇರೋದ್ರ ಬಗ್ಗೆ ಅವರೆಲ್ಲ ಅಬ್ಸರ್ವ್ ಮಾಡಿದ್ದಾರೆ, ನೋಡಿದ್ದಾರೆ, ಮಿನಿ ಕ್ಲಾಸಸ್ ಇವನ್ ಬೇಸಿಕ್ ಎಲ್ಲ ತಿಳ್ಕೊಂಡಿದ್ದಾರೆ. ಸೊ ಈ ಒಂದು ಮೂಮೆಂಟ್ ಅಲ್ಲಿ ಸರ್ ಮಕ್ಕಳಿಗೆ ಒಂದು ತಿಳುವಳಿಕೆ ಯಾವ ತರ ಅಂದ್ರೆ ಎವ್ರಿ ಸಬ್ಜೆಕ್ಟ್ ಪಾಯಿಂಟ್ ಆಫ್ ನಲ್ಲಿ ಇರುತ್ತೆ. ಸೊ ಅದ್ರ ಜೊತೆಗೆ ಇನ್ನ ಬೇರೆ ಇಂಜಿನಿಯರಿಂಗ್ ಬಂದ ತಕ್ಷಣ ಯಾವ ತರ ಫೀಲ್ ಆಗ್ಬೋದು, ಫೀಲ್ ದಟ್ ಓಕೆ ನಾನು ಇಂಜಿನಿಯರಿಂಗ್ ತಗೋತಾ ಇದ್ದೀನಿ ಅಂದ್ರೆ ಐ ಕ್ಯಾನ್ ಅಚೀವ್ ಸಮಥಿಂಗ್ ಅನ್ನೋ ಒಂದು ಪಾಯಿಂಟ್ಸ್ ನ ನಮಗೆ ಇನ್ಪುಟ್ ಕೊಡಕ್ಕೆ ಇಷ್ಟಪಡ್ತೀನಿ. ಫೈನ್ ಸರ್, ಪ್ಲೀಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಕ್ಯಾನ್ ಯು ಎಸ್ ಫೈನ್ ಸ್ಟೂಡೆಂಟ್ಸ್. ಸೊ ಈ ಒಂದು ವಿಡಿಯೋ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಏನು ಅವೈಲೇಬಲ್ ಇದೆ, ಕೈಂಡ್ಲಿ ವಾಚ್ ದಿಸ್ ವಿಡಿಯೋ ಇನ್ ದಟ್ ಫ್ರಮ್ 19 ಮಿನಿಟ್ಸ್ ಇಂದ ನೀವು ವಾಚ್ ಮಾಡ್ತಾ ಹೋಗಿ. ಸೊ ಅದು ಫುಲ್ಲಿ ಡೀಟೇಲ್ಡ್ ಆಗಿ ಸಬ್ಜೆಕ್ಟ್ ಪಾಯಿಂಟ್ ಆಫ್ ವ್ಯೂ ಸರ್ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ. ಸೊ ಹಾಗೇನೆ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನು ಕೂಡ, ಇವನ್ ಈ ಸಬ್ಜೆಕ್ಟ್ ಅಲ್ಲಿ ಇರುವಂತಹ ಪ್ರತಿಯೊಂದು ಕಂಟೆಂಟ್ ನ ಕೂಡ ಎಫೆಕ್ಟಿವ್ ಆಗಿ ಒಂದು ಸ್ಟಡಿ, ಒಂದು ಕನ್ಸಿಡರೇಷನ್ ಮಾಡ್ಕೊಬಿಟ್ಟು ಒಂದು ಸೈಡ್ ಇಂದ ಸ್ಟಡಿ ಮಾಡ್ತಾ ಹೋಗೋಣ. ಎಸ್, ಇನ್ಯಾಕ್ ತಡ, ಆಲ್ರೆಡಿ ತ್ರಿಬಂಡಿ ಅಕಾಡೆಮಿನಲ್ಲಿ ಅಡ್ಮಿಷನ್ ನಡೀತಿದೆ. ಸೊ ಎಲ್ಲ ಕ್ಲಾಸಿನ ಬೇಸಿಕ್ಸ್ ಇಂದ ಡೆಪ್ತ್ ಲೆವೆಲ್ ವರೆಗೂ ಪ್ರತಿ ಕ್ಲಾಸ್ ಪ್ರೊವೈಡ್ ಮಾಡ್ತಾ, ಡೌಟ್ ನ ಕ್ಲಿಯರ್ ಮಾಡ್ಕೊಳ್ತಾ, ಇನ್ ದ ಲೈವ್ ಸೆಷನ್ಸ್ ಓನ್ಲಿ ಎಲ್ಲದೂ ಕೂಡ ಕ್ಲಿಯರ್ ಆಗ್ತಾ ಬರುತ್ತೆ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಈಗ ಏನು ನಿಮ್ಗೆ ನಂಬರ್ಸ್ ಕಾಣಿಸ್ತಾ ಇದೆ, ಈ ನಂಬರಿಗೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಸೊ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಅಡ್ಮಿಷನ್ಸ್ ನ ಕನ್ಫರ್ಮ್ ಮಾಡ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ಎಸ್, ಮೆನಿ ಸ್ಟೂಡೆಂಟ್ಸ್ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ಇನ್ನಾಗ್ತಡ ನಾವು ನಿಮ್ಮ ಅಡ್ಮಿಷನ್ಸ್ ಮಾಡ್ಕೊಂಡ್ಬಿಟ್ಟು ಕ್ಲಾಸ್ ಜೊತೆಗೆ ಮೀಟ್ ಮಾಡೋಣ ಅಂತ ಹೇಳ್ತಾ, ಒನ್ಸ್ ಅಗೇನ್ ಈ ಒಂದು ವಿಡಿಯೋನ ವಾಚ್ ಮಾಡಿದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.